ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ಇವತ್ತು ಬಂದಿರೋದು ಎಕ್ಸಿಬಿಷನ್ಗೆ. ಸೊ ಏನಪ್ಪ ಮಾಸ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋಂಗೆ ಒಂದು ವಾರದಿಂದ ತುಂಬ ಶೀತ ಕೆಮ್ಮು ಇತ್ತು. ಹಾಗಾಗಿ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು, ಮತ್ತು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಂಡು ಬಂದಿದ್ದೀನಿ. ಹಾಗೆಯೇ ನೀವೇ ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲಂತೂ ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ಬರ್ತಾ ಇರಬೇಕಾದ್ರೆ ಆನೆ ಅಂತೂ ನಿಜವಾಗ್ಲೂ ಏನೋ ಆಶೀರ್ವಾದ ಮಾಡ್ತಿದ್ದೇನೋ ಅನ್ನೋ ಥರ ಆಯಿತು. ಹಾಗೆಯೇ ಮದರ್ ತೆರೇಸಾ ಫೋಟೋ ಆಗಿರ್ಬೋದು, ಮತ್ತು ವಿಷ್ಣು ಸರ್ ಫೋಟೋ ಆಗಿರ್ಬೋದು, ಈಗ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಕಮ್ಮಿನೇ ಆಗ್ತಿಲ್ಲ. ಯಾಕೆಂದರೆ ಇದು ವೆದರ್ ಚೇಂಜ್ ಆಗ್ತಿದೆಯಲ್ವ, ಹಾಗಾಗೋ ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತೇಳಿ, ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ರು ಗೊತ್ತಾ. ಅಲ್ಲಿ ನೋಡಿ ಎಷ್ಟು ಫೆದರ್ಸ್ ಸಿಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವ್ನಿಗಲ್ಲಿ ನಿಂತ್ಕೊಳ್ಳೋ ಫೋಟೋ ತೆಗಿತೀನಿ ಅಂದರೆ ನಿಲ್ತಾ ಇರಲಿಲ್ಲ ಮಗ ಹಂಗೆ. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವು ನೋಡ್ತಾ ಇರ್ಬೋದು ಅಕ್ವೇರಿಯಮ್ಗಳು. ಅಕ್ವೇರಿಯಮಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಿದ್ದು. ಅಲ್ಲಿ ನಾನು ಏನು ಮಾತಾಡಿದ್ರು ಅಲ್ಲಿ ಕೇಳಿಸ್ತಾ ಇರಲಿಲ್ಲ, ತುಂಬ ವಾಯ್ಸು ಮತ್ತು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಮತ್ತು ನನ್ನ ಹತ್ರ ಮೈಕ್ ಇಲ್ಲದ ಕಾರಣ ನಾನು ವಾಯ್ಸ್ ಕೊಡಬೇಕಾಗಿದೆ. ಅಕ್ಟೋಪಸ್, ಸ್ಟಾರ್ ಫಿಶ್ ಎಲ್ಲಿಗೆ ಅವ್ನಿಗೆ ಆಟ ಆಡೋದೇ ಒಂದು ದೊಡ್ಡ ಇದು. ಇದೆಲ್ಲ ನೋಡೋದೇ ಇಲ್ಲ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡೋದು ಬಿಟ್ಟು ಆಟ ಆಡೋದಕ್ಕೆ ಬೇಕಂತ. ಇಲ್ಲಿ ನೋಡು ಕ್ರ್ಯಾಬ್ ನೋಡು, ಕ್ರ್ಯಾಬ್. ಹಾಗೆಯೇ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಒಂದು ಮತ್ಸ್ಯಕನ್ಯೆ, ರಿಯಲ್ ಮತ್ಸ್ಯಕನ್ಯೆನೇ ಎದ್ದು ಬಂದಿರೋ ಥರ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದೊಳ್ಳೆ ಕುತ್ಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಬರ್ತಾ ಇರಬೇಕಾದ್ರೆ ಒಳಗಡೆ ಎಂಟ್ರಿನೇ ಆಗಬೇಕಾದ್ರೇ ಅಕ್ವೇರಿಯಂ ಒಳಗಡೆ ಹೋಗೋ ಥರ ಒಂದು ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಅದಕ್ಕೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಅಕ್ವಾ ವರ್ಲ್ಡ್ ಅಂತ ಹೇಳಿ ತಮ್ಮನೇಲಿ ಹಾಕಿದ್ದೀನಿ, ನೋಡಿರ್ಬೋದು ನೀವು. ಸೊ ನೋಡಿ ಯಾವ್ಯಾವ ಥರ ಫಿಶಸ್ ಬೇಕು ನಿಮಗೆ, ಅಷ್ಟು ಚೆನ್ನಾಗಿ ಫಿಶಸ್ ಎಲ್ಲ ಇತ್ತು. ಸೊ ನನ್ನ ಮುಖ ನೋಡ್ತಿರ್ಬೋದು, ನನಗೆ ಹುಷಾರಿಲ್ಲದೆ ಫುಲ್ ಎಲ್ಲ ಬಾಡೋಗ್ಬಿಟ್ಟಿದೆ. ಏನು ಮಾತಾಡಿದ್ರು ಕೇಳಿಸ್ತಾನೂ ಇರಲಿಲ್ಲ. ನನ್ನ ಫೇಸ್ ಅಂತೂ ಫುಲ್ ಡಲ್ ಅಂದರೆ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿತ್ತು. ನನ್ನ ಮಗ ಹಂಗೆ ಬೇಡ, ಹೋಗೋದು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಅವನದು ಹಠೋದಕ್ಕೋಸ್ಕರನೇ ಹೋಗಿದ್ದು. ಅವ್ನಿಗೆ ಪಾಪ ಅವ್ನಿಗೆ ಬೇರೆ ಟೆಸ್ಟಸ್ ಎಲ್ಲ ಇತ್ತು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಟೆಸ್ಟಸ್ ಮುಗಿದ ತಕ್ಷಣ ಹೋಗಿ ಬಂದ್ವಿ. ನೋಡಿ ಎಷ್ಟೆಷ್ಟು ದೊಡ್ಡ ಫಿಶಸ್ ಎಲ್ಲ ಇದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದನ್ನು ನನಗೆ ಎಲ್ಲೆಲ್ಲೋ ಕೇಳ್ತಿದ್ದೆ, ಎಲ್ಲೆಲ್ಲೋ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಬಂದಿರೋದು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಹಾಗೆಯೇ ನೋಡ್ಕೊಂಡು ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಅಲ್ಲಿ ಸ್ಲಿಪ್ ಆಗಿಬಿಡ್ತು. ಎಷ್ಟು ಬೀಳಿಲ್ಲ ಸದ್ಯಕ್ಕೆ, ಬಟ್ ತುಂಬ ಸ್ಲಿಪ್ ಆಯಿತು. ಅಂದರೆ ಅಲ್ಲಿ ಕೆಳಗಡೆ ಮ್ಯಾಟ್ ಹಾಕಿದ್ರಲ್ವ, ಅದು ನನ್ನ ಸ್ಲಿಪ್ಪರ್ಗೆ ಸ್ಲಿಪ್ ಆಗಿಬಿಡ್ತು. ಸೊ ನೋಡಿ ಅಲ್ಲಿ ಕ್ರ್ಯಾಬ್, ನನ್ನ ಮಗಂಗೆ ಏಡಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದನ್ನು ನೋಡ್ತಾ ಇದ್ದಾನೆ. ಹಾಗೆ ಅದನ್ನು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲಿ ನಮ್ಮ ಸೆಕ್ಷನ್ ಆಗಿರ್ಬೋದು, ನನ್ನ ಮಗನ ಸೆಕ್ಷನ್ ಸ್ಟಾರ್ಟ್ ಆಯಿತು. ನಂಗೆ ನಗು ಬರ್ತದೆ. ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಎಷ್ಟು ಸ್ಪೀಡಲ್ಲಿ ಹೋದ್ರು ಗೊತ್ತಾ ಆ ಸೆಕ್ಷನ್ ಮುಗಿಸ್ಕೊಳ್ಳೋಕ್ಕೆ. ಎಲ್ಲಿಬ್ಬರು ಬ್ಲೇಡ್ ಹಾಕ್ಬಿಡ್ತಾರೋ ಅಂತ ಹೇಳಿ. ಆದರೂ ನಾವು ಬಿಡೋದಿಲ್ಲ. ಆದರೂ ಅವ್ರು ಹಂಗೆ ಮಾಡ್ತಾರೆ ಅಂದ ತಕ್ಷಣ ನಾವು ಬಿಡೋಕ್ಕಾಗತ್ತಾ? ಬಿಡೋಂಗಿಲ್ಲ. ನಮ್ಮ ಕಣ್ಣಿಗೆ ಬಿದ್ದಿದ್ದನ್ನ ನಾವು ನೋಡಿದ್ದನ್ನ ತಗೊಳ್ಳೋ ತನಕ ಅವ್ರನ್ನಂತೂ ಬಿಡೋದೇ ಇಲ್ಲ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಆಟ ಆಡೋದಕ್ಕೆಲ್ಲ ಇತ್ತು. ಯಾವುದನ್ನು ಟ್ರೈ ಮಾಡಲಿಲ್ಲ ನಾವು. ಒಳಗಡೆ ಹೋಗ್ಬಿಟ್ಟು ಫಸ್ಟು ಅವನು ನನಗೆ ಮಗ ಬಿಡ್ತಾನೆ ಇರಲಿಲ್ಲ. ಒಂದು ಸಲ ಹೋಗಿ ಅಲ್ಲಿ ಅವ್ನು ಆಟ ಆಡೋ ಸೆಕ್ಷನ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ದ. ನೋಡಿ ಫಸ್ಟು ಸ್ಟಾರ್ಟಿಂಗೆಲ್ಲ ಹೇಗಿದೆ, ಜಾಯಿಂಟ್ ವೀಲ ಫಸ್ಟ್ ಇದೆ. ಮತ್ತು ನಾನು ಆಚೆ ವಿಡಿಯೋ ಮಾಡೋಷ್ಟೊತ್ತಿಗೆ ಹೋಗಿ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾನೆ. ಬೇರೆ ನೋಡು ಕಲರ್ಸು, ಅದು ಲೈಟ್ ಆಫ್ ಆಗ್ತಾ ಇದೆ. ಅದು ಬೇಕಾ? ಅಪಾಚೆ ಹತ್ತು ಗಟ್ಟಿ ಹಿಡ್ಕೋಬೇಕು, ಬಿಡಬೇಡ. ಓಕೆ, ರೆಡಿ, ಸ್ಟಾರ್ಟ್, ಬಾಯ್. ಬಿಡಬೇಡ ಮಗನೇ.
ಹಾಗೆಯೇ ನಮಗೂ ಚಿಕ್ಕವ್ರು ಇರಬೇಕಾದ್ರೆ ಇದೆಲ್ಲ ಆಸೆ ಆಗ್ತಾಯಿತ್ತು. ಈಗ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಮಾಡಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೂ ಅದೆಲ್ಲ ಬೇಕು ಅಂತ ಅನಿಸ್ತಾಯಿತ್ತು. ಬಟ್ ನಮ್ಗೆ ಆ ಅವಕಾಶ ಇರಲಿಲ್ಲ. ಇವಾಗಿನ ಮಕ್ಳಿಗಾದರೂ ಆ ಅವಕಾಶ ಸಿಗಲಿ ಅಂತ ನನಗೊಂದು ಆಸೆ ಅಷ್ಟೆ. ನನಗೆ ಅವ್ನು ಕಳ್ಸೋದೇನು ದೊಡ್ಡ ವಿಷಯ ಅಲ್ಲ. ಪಾಪ ಅವ್ನು ಏನಾದರೂ ಏಟು ಮಾಡ್ಕೋತಾನೇನೋ, ನನಗೇನೋ ಒಂಥರ ಎಲ್ಲಾದರೂ ಸ್ವಲ್ಪ ದೂರ ಹೋದರೆ, ಸ್ವಲ್ಪ ಏನಾದರೂ ಮಾಡಿಕೊಂಡ್ರೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಎಲ್ಲ ಅಪ್ಪ ಅಮ್ಮಂಗೂ ಇದ್ದಿದ್ದೇನೆ, ನನಗೆ ಅಂತ ಸ್ಪೆಷಲ್ ಏನಲ್ಲ. ಬಟ್ ಏನೋ ಒಂಥರ ಭಯ ಆಗ್ತಾ ಇರುತ್ತೆ ಅವ್ನಿಗೆಲ್ಲಾದರೂ ಕಳಿಸ್ಕೊಂಡು. ಹಾಗೆಯೇ ಇದು ಏನೋ ಮೇಲಿಂದ ಹೋಗ್ಬಿಟ್ಟು ಕೆಳಗಡೆ ಜಂಪ್ ಮಾಡೋದಂತೆ. ಅವನಿಗೆ ಫಸ್ಟ್ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬ ಭಯ ಪಡ್ತಾಯಿದ್ದ. ಅವನಿಗಂತೂ ಸಿಕ್ಕಾಬಟ್ಟೆ ಭಯ ಇದೆ. ಬಟ್ ಭಯ ಹೋಗಲಿ ಅಂತಲೇ ನಾವೆಲ್ಲ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಸೊ ಮೇಲೆ ಹತ್ತಬೇಕಾದ್ರೆ ಫಸ್ಟ್ ಟೈಮ್ ಅಲ್ವಾ, ಈಗ ಫಸ್ಟ್ ಹೋಗ್ತಾ ಇದ್ದಾನೆ ನೋಡಿ. ಅಲ್ಲಿ ಹೋದವನು ಎಲ್ಲಿ ಪತ್ತೆನೇ ಇಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದ. ಆಮೇಲೆ ಮತ್ತೆ ಬಂದ, ಎಷ್ಟು ಭಯದಿಂದ ಕೆಳಗೆ ಬರ್ತಾ ಇದ್ದಾನೆ ನೋಡಿ. ಅವ್ನಿಗಂತೂ ಸಿಕ್ಕಾಬಟ್ಟೆ ಭಯ ಅವನಿಗೆ. ಮತ್ತು ಅದು ಪ್ರಾಕ್ಟೀಸ್ ಆದ ತಕ್ಷಣ ಮತ್ತೆ ಎಲ್ಲರಿಗಿಂತನೂ ಫಾಸ್ಟ್ ಹೋಗ್ತಾ ಇದ್ದಾನೆ. ಮಕ್ಕಳು ಎಲ್ಲರೂ ಆಟಾಡ್ತಾಯಿದ್ರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾತಾಡಿದ್ರು ಅಲ್ಲಿ ಕೇಳಿಸ್ತಾ ಇರಲಿಲ್ಲ. ಅಲ್ಲಿ ಗಲಾಟೆಗೆ ನಿಮಗೆ ಕೇಳಿಸ್ತಾ ಇರ್ಬೋದು. ಅದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ಹಾಗೆಯೇ ಇದ್ರ ಬಗ್ಗೆ ಹೇಳಲೇಬೇಕು. ಅವ್ನಿಗೆ ಇಷ್ಟೊಂದು ವಿಡಿಯೋ ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಲ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, 3 ವರ್ಷ 4 ವರ್ಷ ಅನಿಸುತ್ತೆ. ಆವಾಗ ಕರ್ಕೊಂಡು ಹೋಗಿದ್ವಿ ಇದೇ ಥರ ಒಂದು ಎಕ್ಸಿಬಿಷನ್ಗೆ. ಇದರಲ್ಲೂ ಅದೆಲ್ಲ ಮಕ್ಕಳು ಆಟಾಡ್ತಿರೋದು ನೋಡಿಬಿಟ್ಟು ನಾನು ಹೋಗಬೇಕು ಅಂತ ಹೋದರೆ ಅಲ್ಲಿಂದ ನಿಂತ್ಕೊಂಡು ಫಸ್ಟು ಹತ್ತೋದಕ್ಕೇನೋ ಹತ್ಕೊಬಿಟ್ಟ. ಬರಬೇಕಾದ್ರೆ ಒಂದು ಅಳ್ತಿದ್ದ. ಭಯ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ. ನನ್ನ ಹತ್ರ ವೀಡಿಯೋ ಇತ್ತು, ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಯಾವತ್ತಾದ್ರೂ ವೀಡಿಯೋ ಇದ್ದರೆ ತೋರಿಸ್ತೀನಿ. ನಾವು ಅದರೊಳಗೆ ಹೋಗೋಂಗಿಲ್ಲ. ಮತ್ತು ಅಲ್ಲಿ ಮೇಲೆ ಹತ್ತೋಂಗೂ ಇಲ್ಲ, ದೊಡ್ಡವ್ರು ಬೇರೆ. ಅಲ್ಲಿ ಅವ್ನು ನಮ್ಮನ್ನು ಬಿಡ್ತಾನೂ ಇಲ್ಲ, ಅವ್ನು ಕೆಳಗಡೆ ಇಳಿತಾನೂ ಇಲ್ಲ. ಸಿಕ್ಕಾಬಟ್ಟೆ ಅದೊಂದು ದೊಡ್ಡ ಇದೇ ಆಗಿಬಿಟ್ಟಿತ್ತು. ಅವ್ನು ಮತ್ತು ಕೆಳಗಡೆ ಪಾಪ ಹಿಂಗೋ, ಅವನು ಇಷ್ಟೊಂದು ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರಲ್ಲ ಅಂತ ಹೆಂಗೋ ಇಳಿದು ಬರ್ತಾಯಿದ್ದ ಪಾಪ. ನಮ್ಮನೆಯವರು ನನಗೆ ಕೆಮ್ಮಿತ್ತಲ್ವ, ಹಾಗೆಯೇ ಸ್ವಲ್ಪ ಅವನಿಗೂ ಸ್ವಲ್ಪ ಲೈಟಾಗಿ ಕೆಮ್ಮಾಗ್ಬಿಟ್ಟಿತ್ತು. ಹಾಗೆಯೇ ಅದಕ್ಕೇ ನಮ್ಮ ಮನೆಯವರು ಅವನು ಬರೋಷ್ಟೊತ್ತಿಗೆ ಪಾಪ ನಮ್ಮ ಮನೆಯವ್ರಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಬಜ್ಜಿ ತಿನ್ಕೊಂಡು ಬರ್ತೀನಿ, ಅವ್ನು ಬರೋಷ್ಟೊತ್ತಿಗೆ ನೀನು ಅವ್ನು ನೋಡ್ಕೋತಾ ಇರು ಅಂತ ಹೇಳಿ ಹೋದರು. ಸೊ ಅಷ್ಟೊತ್ತಿಗೆ ಅವನಿಗೂ ಗೇಮ್ ಮುಗೀತು. ಅವ್ನಿಗೆ ಬೇಜಾರು. ಈಗ ಅದು ಅವನಿಗೆ ಎಂಜಾಯ್ ಮಾಡೋದು ಅಂದರೆ ತುಂಬ ಇಷ್ಟ, ಅಂದರೆ ತುಂಬ ಇಷ್ಟಪಡ್ತಾನೆ. ಅಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡಿದ್ರೆ ಸೀದಾ ನೀಟಾಗಿ ಕ್ಲೀನಾಗಿ ಶಿಸ್ತಾಗಿ ಬರ್ತದೆ. ಚೆನ್ನಾಗಾಯ್ತಾ? ಅವನಿಗೂ ಸದ್ಯಕ್ಕೆ ಪಾಪ ಎಲ್ಲೂ ಕರ್ಕೊಂಬಂದಿರಲಿಲ್ಲ ಹೊರಗಡೆ ಅಂತ ಹೇಳಿ. ತುಂಬ ದಿವಸದಿಂದ ಹೇಳ್ತಿದ್ದ, ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಸ್ವಲ್ಪ ಅವನಿಗೂ ಸ್ವಲ್ಪ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದಿದ್ದೀವಿ ನೋಡಿ. ಅಲ್ಲಿ ಎಲ್ಲೂ ಬಿಡ್ತಾನೆ ಇಲ್ಲ ಅಪ್ಪನ. ಎಲ್ಲ ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ ಅಂತ ಫೈನಲಿ ಎಲ್ಲ ಕೂತ್ಕೊಳ್ಳೋಕ್ಕೆ ಅಂತ ರೆಡಿ ಆಗ್ತಾ ಇದ್ದಾನೆ ನೋಡಿ. ಅರ್ಜೆಂಟ್ ಮಾಡಬೇಡ ಕಂದ, ತಾಳು ಒಂದು ನಿಮಿಷ, ತಾಳು ಒಂದು ನಿಮಿಷ. ನನಗೆ ಆಟಾಡೋಕ್ಕೆ ಹೋಗೋ ಅರ್ಜೆಂಟಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಲ್ಲೆಲ್ಲದಕ್ಕೂ ಆಟಾಡೋದಕ್ಕಾಗಿರ್ಬೋದು, ತಿನ್ನೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ 50 ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ನಾವು ಏನೇ ತೊಗೊಂಡ್ರು ಏನೇ ಮಾಡಿದ್ರು ಅದಕ್ಕೆ 50 ರೂಪಾಯಿನೇ ಅಂತ ಅಂದ್ಕೊಂಡು. ಹಾಗೆಯೇ ನನಗೆ ಇವರು ನಮ್ಮ ಮನೆಯವರು ಏನು ತಿನ್ನಲ್ಲ ನೀನು, ಏನೂ ತಿನ್ನಲಿಲ್ಲ ಅಂಥೇಳಿ ಜೋಳ ತಂದುಕೊಟ್ರು. ನಾನೇನು ಆಯ್ಲಿ ಫುಡ್ ತಿನ್ನೋಂಗಿರಲಿಲ್ಲ, ಹಾಗಾಗಿ ತಿಂತಾ ಇರಲಿಲ್ಲ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್.